ಗುರುತ್ವಾಕರ್ಷಣೆ ಎಂದರೆ ಭೂಮಿ ಅಥವಾ ಯಾವುದೇ ಭಾರವಿರುವ ವಸ್ತುಗಳು ತಮ್ಮತ್ತ ಇತರ ವಸ್ತುಗಳನ್ನು ಆಕರ್ಷಿಸುವ ಶಕ್ತಿ. ಈ ಶಕ್ತಿಯ ಕಾರಣದಿಂದಲೇ ನಾವು ಭೂಮಿಯ ಮೇಲೆ ನಿಂತಿದ್ದೇವೆ. ವಸ್ತುಗಳು ಮೇಲಿಂದ ಕೆಳಗೆ ಬೀಳುತ್ತವೆ ಮತ್ತು ಗ್ರಹಗಳು ತಮ್ಮ ತಮ್ಮ ಕಕ್ಷೆಯಲ್ಲಿ ಸೂರ್ಯನನ್ನು ಸುತ್ತುತ್ತವೆ. ಸರಳವಾಗಿ ಹೇಳುವುದಾದರೆ ವಸ್ತುಗಳನ್ನು ಕೆಳಗೆ ಎಳೆಯುವ ಶಕ್ತಿಯೇ ಗುರುತ್ವಾಕರ್ಷಣೆ. ಗುರುತ್ವಾಕರ್ಷಣೆಯ ಉದಾಹರಣೆಗಳು ಎಂದರೆ ಮರದಿಂದ ಹಣ್ಣು ಕೆಳಗೆ ಬೀಳುವುದು, ಮೇಲಕ್ಕೆ ಎಸೆದ ಚೆಂಡು ಮತ್ತೆ ಭೂಮಿಗೆ ಬೀಳುವುದು, ಮಳೆ ಹನಿಗಳು ನೆಲಕ್ಕೆ ಬೀಳುವುದು, ನಾವು ಹಾರದೆ ಭೂಮಿಯ ಮೇಲೆಯೇ ನಿಂತಿರುವುದು. ಈ ಎಲ್ಲ ಘಟನೆಗಳಿಗೂ ಕಾರಣ ಗುರುತ್ವಾಕರ್ಷಣೆಯಾಗಿದೆ. ಗುರುತ್ವಾಕರ್ಷಣೆಯ ನಿಯಮವನ್ನು ಸರ್ ಐಸಾಕ್ ನ್ಯೂಟನ್ ಅವರು ಮೊದಲು ಅನ್ವೇಷಣೆ ಮಾಡಿದರು. ನ್ಯೂಟನ್ ಅವರು ಇಂಗ್ಲೆಂಡ್ನ ವಿಶ್ವವಿಖ್ಯಾತ ವಿಜ್ಞಾನಿ. ಅವರು ಹೇಳುವಂತೆ ಅವರು ಒಂದು ಮರದ ಕೆಳಗೆ ಕುಳಿತಿದ್ದಾಗ ಆಪಲ್ ಹಣ್ಣು ಕೆಳಗೆ ಬಿದ್ದಿತು. ಅದನ್ನು ನೋಡಿ ಅವರು ಯೋಚಿಸಿದರು, ಹಣ್ಣು ಯಾವಾಗಲೂ ಕೆಳಗೆ ಯಾಕೆ ಬೀಳುತ್ತದೆ, ಮೇಲಕ್ಕೆ ಯಾಕೆ ಹೋಗುವುದಿಲ್ಲ ಎಂದು ಯೋಚಿಸಿದರು. ಈ ಪ್ರಶ್ನೆಯಿಂದಲೇ ಗುರುತ್ವಾಕರ್ಷಣೆಯ ಅಧ್ಯಯನ ಆರಂಭವಾಯಿತು. ನ್ಯೂಟನ್ ಅವರ ಗುರುತ್ವಾಕರ್ಷಣೆಯ ನಿಯಮ ಬ್ರಹ್ಮಾಂಡದಲ್ಲಿರುವ ಯಾವುದೇ ಎರಡು ವಸ್ತುಗಳು ಪರಸ್ಪರ ಆಕರ್ಷಿಸುತ್ತವೆ. ವಸ್ತುಗಳ ಭಾರ ಹೆಚ್ಚು ಇದ್ದರೆ ಆಕರ್ಷಣೆಯ ಶಕ್ತಿ ಹೆಚ್ಚು. ವಸ್ತುಗಳ ನಡುವಿನ ದೂರ ಹೆಚ್ಚು ಇದ್ದರೆ ಆಕರ್ಷಣೆಯ ಶಕ್ತಿ ಕಡಿಮೆ. ಅದಕ್ಕಾಗಿ ಭೂಮಿ ದೊಡ್ಡದು ಮತ್ತು ಭಾರವಾದುದರಿಂದ ಅದು ನಮಗೆ ಬಲವಾಗಿ ಆಕರ್ಷಿಸುತ್ತದೆ. ಭೂಮಿಯ ಗುರುತ್ವಾಕರ್ಷಣೆಯ ಮಹತ್ವದ ಬಗ್ಗೆ ತಿಳಿಯೋಣ. ಗುರುತ್ವಾಕರ್ಷಣೆ ಇಲ್ಲದಿದ್ದರೆ ನಾವು ನೆಲದಲ್ಲಿ ನಿಲ್ಲಲು ಸಾಧ್ಯವಾಗುತ್ತಿರಲಿಲ್ಲ. ನೀರು, ಗಾಳಿ ಭೂಮಿಯ ಮೇಲೆ ಉಳಿಯುತ್ತಿರಲಿಲ್ಲ. ಸಸ್ಯಗಳು ಬೆಳೆಯುತ್ತಿರಲಿಲ್ಲ. ಜೀವಿಗಳ ಜೀವನವೇ ಸಾಧ್ಯವಾಗುತ್ತಿರಲಿಲ್ಲ. ಅಂದರೆ ಭೂಮಿಯಲ್ಲಿ ಜೀವನ ಇರುವುದಕ್ಕೆ ಗುರುತ್ವಾಕರ್ಷಣೆಯೇ ಪ್ರಮುಖ ಕಾರಣ. ಗುರುತ್ವಾಕರ್ಷಣೆಯ ವಿಷಯವಾಗಿ ಗ್ರಹಗಳ ಬಗ್ಗೆ ತಿಳಿದಾಗ ಪೂರ್ಣವಾಗಿ ಅರ್ಥವಾಗುತ್ತದೆ. ಉದಾಹರಣೆಗೆ ಭೂಮಿ ಸೂರ್ಯನನ್ನು ಸುತ್ತುವುದು, ಚಂದ್ರನು ಭೂಮಿಯನ್ನು ಸುತ್ತುವುದು, ಗ್ರಹಗಳು ತಮ್ಮ ಕಕ್ಷೆಯಲ್ಲಿ ತಿರುಗುವುದು ಇವೆಲ್ಲವೂ ಗುರುತ್ವಾಕರ್ಷಣೆಯ ಪರಿಣಾಮ. ಗುರುತ್ವಾಕರ್ಷಣೆ ಇಲ್ಲದಿದ್ದರೆ ಗ್ರಹಗಳು ಅಂತರಿಕ್ಷದಲ್ಲಿ ಚದುರಿ ಹೋಗುತ್ತಿದ್ದವು. ಗುರುತ್ವಾಕರ್ಷಣಾ ಶಕ್ತಿ ಎಲ್ಲ ಕಡೆ ಒಂದೇ ರೀತಿಯಾಗಿ ಇರುತ್ತಾ ಇಲ್ಲವಾ ಎಂದರೆ ಇಲ್ಲ ಎಂದು ಹೇಳಬಹುದು. ಎಲ್ಲ ಕಡೆಗಳಲ್ಲೂ ಒಂದೇ ರೀತಿಯಾಗಿ ಇರುವುದಿಲ್ಲ. ಪರ್ವತಗಳಲ್ಲಿ ಸ್ವಲ್ಪ ಕಡಿಮೆ ಇರುತ್ತದೆ. ಯಾಕೆಂದರೆ ಪರ್ವತ ಶಿಖರದಲ್ಲಿ ನಿಂತಾಗ ನಾವು ಭೂಮಿಯ ಕೇಂದ್ರದಿಂದ ಸ್ವಲ್ಪ ದೂರದಲ್ಲಿರುತ್ತೇವೆ. ದೂರ ಹೆಚ್ಚಾದಂತೆ ಗ್ರಾವಿಟಿ ಸ್ವಲ್ಪ ಕಡಿಮೆಯಾಗುತ್ತದೆ. ಆದರೆ ಸಮುದ್ರ ಮಟ್ಟದಲ್ಲಿ ಗ್ರಾವಿಟಿ ನಾವು ಭೂಮಿಯ ಕೇಂದ್ರಕ್ಕೆ ಹೆಚ್ಚು ಹತ್ತಿರವಾಗಿರುತ್ತೇವೆ. ಕೇಂದ್ರಕ್ಕೆ ಹತ್ತಿರವಾದಷ್ಟು ಗುರುತ್ವಾಕರ್ಷಣಾ ಶಕ್ತಿ ಹೆಚ್ಚಾಗಿರುತ್ತದೆ. ಹಾಗೆಯೇ ಚಂದ್ರನ ದ್ರವ್ಯರಾಶಿ ಭೂಮಿಗಿಂತ ಕಡಿಮೆ ಇರುವುದರಿಂದ ಚಂದ್ರನಲ್ಲಿ ಗುರುತ್ವಾಕರ್ಷಣಾ ಶಕ್ತಿ ಕಡಿಮೆ ಇರುತ್ತದೆ. ಆದ್ದರಿಂದ ಚಂದ್ರನಲ್ಲಿ ಹಾರುವಂತೆ ನಡೆಯಲು ಸಾಧ್ಯ. ಗುರುತ್ವಾಕರ್ಷಣೆ ಎಂಬುದು ನಮ್ಮ ದಿನನಿತ್ಯದ ಜೀವನದ ಅವಿಭಾಜ್ಯ ಭಾಗ. ನಾವು ನಡೆಯಲು, ಕುಳಿತುಕೊಳ್ಳಲು, ವಸ್ತುಗಳನ್ನು ಬಳಸಲು ಮತ್ತು ಭೂಮಿಯಲ್ಲಿ ಜೀವಿಸಲು ಈ ಶಕ್ತಿ ಅತ್ಯಂತ ಅಗತ್ಯ. ಗುರುತ್ವಾಕರ್ಷಣೆ ಇಲ್ಲದೆ ಜೀವನವೇ ಇಲ್ಲ. ಈ ಮಾಹಿತಿಯು ಉಪಯುಕ್ತವಾಗಿದ್ದಲ್ಲಿ ಶೈಕ್ಷಣಿಕ ಸಂಗ್ರಹಗಳು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.